ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ ಬಂದ್ ಬಂದ್. ಮಾರ್ಚ್ 22ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ ಆಗುತ್ತೆ. ಮಾರ್ಚ್ 22ರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯ ತನಕ ಕರ್ನಾಟಕ ಬಂದ್. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆಯನ್ನ ಖಂಡಿಸಿ ಬಂದ್ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ವಾಟಾಳ್ ನಾಗರಾಜ್ ಅವರು ಈಗ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಶಶಿಧರ್ ಮಾತನಾಡಿಸ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ ಬನ್ನಿ. ಶಶಿ ಮಾತಾಡಿಸಿ. ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ MES ಮತ್ತೆ ಶಿವಸೇನೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಬಂದ್ ಯಾವ ರೀತಿಯಾಗಿ ಇರುತ್ತೆ ಅಂತ. ಸರ್, ಬಂದ್ ನಿಮ್ಮ ಪ್ರಕಾರ ಬಂದ್ ಯಾವ ರೀತಿಯಾಗಿರುತ್ತೆ? 22ನೇ ತಾರೀಕು ಈ ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಅಖಂಡ ಕರ್ನಾಟಕ ಬಂದ್. MES ನಿಷೇಧ ಆಗಲೇಬೇಕು. ಕಂಡಕ್ಟರ್ ಮೇಲೆ ಏಟು, ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಉನ್ನತ ಮಟ್ಟದ ತನಿಖೆ ಆಗಬೇಕು. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟ್ ಆಗಲೇಬೇಕು. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಕಡೆಗಣಿಸ್ತಾ ಇದ್ದಾರೆ. ಎಲ್ಲವನ್ನ ಬೇಡಿಕೆಗಳನ್ನಿಟ್ಟು ಭಾರಿ ಹೋರಾಟ 22ನೇ ತಾರೀಕು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಬಂದ್ಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ, ಬಂದ್ಗೆ ಬೆಂಬಲ ಕೊಡಿ. ರಾಮಲಿಂಗ ರೆಡ್ಡಿಯವರೇ ಸಂಪೂರ್ಣ ಬಂದ್ಗೆ ಬೆಂಬಲ ಕೊಟ್ಟು ಇಡೀ ಸಾರಿಗೆ ಇಲಾಖೆ ಬಂದ್ ಪರವಾಗಿ ನಿಲ್ಲಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡಿದ್ದೇವೆ. ರಾಜ್ಯದ 1,000ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬೆಂಬಲ ಕೊಟ್ಟಿದ್ದಾರೆ. ಇನ್ನೂ 2,000 ಬೆಂಬಲ ಕೊಡೋದಕ್ಕೆ ರೆಡಿ ಇದ್ದಾರೆ. 22ರವರೆಗೆ ಒಂದಲ್ಲ ಒಂದು ಚಳವಳಿ. 3ನೇ ತಾರೀಕು ರಾಜಭವನ ಬಂದ್, 7ನೇ ತಾರೀಕು ಬೆಳಗಾವಿ ಮುತ್ತಿಗೆ. ಈ ಥರ ಕಾರ್ಯಕ್ರಮಗಳು ಭಾರಿ ಏರ್ಪಡಿಸಿದ್ದೇವೆ. ಸರ್, ಕರ್ನಾಟಕ ಬಂದ್ ಅಂದಾಗ ಕೆಲವೊಂದಷ್ಟು ಸಂಘಟನೆಗಳು ಬೆಂಬಲ ಕೊಡೋದಿಲ್ಲ ಅನ್ನೋದು ಸಹಜ. ಹೀಗಾಗಿ ಪ್ರವೀಣ್ ಶೆಟ್ಟಿ ಬಣ ಮತ್ತೆ ನಾರಾಯಣಗೌಡರ ಬಣ ಅವ್ರಿಗೆ ಏನಂದ್ರೆ ಮನವಿ ಮಾಡ್ತೀರಾ? ನಿಮ್ಗೆ ಈಗಾಗಲೇ ಈಗ ತಾನೇ ನಾ ಹೇಳಿದ್ದೀನಿ. ಇನ್ನೂ ಅವ್ರ ಪಾಪ ಎಲ್ಲಿ ಕೇಳಿದಾರೋ ಇಲ್ವೋ ಅದೆಲ್ಲ ಕೊಡ್ತಾರೆ. ಅವರೆಲ್ಲ ನಮ್ಮ ಸ್ನೇಹಿತರೆ. ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮ ಸ್ನೇಹಿತರೆ, ನಾರಾಯಣಗೌಡರು ಸ್ನೇಹಿತರೆ. ಇಲ್ಲೇನು ಅವ್ರನ್ನ ನಾನು ಬಹಿರಂಗವಾಗಿ ಬೆಂಬಲ ಕೊಡಿ ಅಂತ ಕೇಳಿದ್ದೀನಿ. ಅಂಥದ್ರಲ್ಲಿ ನಾವು ಅವರೆಲ್ಲಿ ಬೆಂಬಲ ಕೊಡೋಲ್ಲ ಅಂತ ಯಾಕೆ ಹೇಳ್ತಾರೆ? ಪಾಪ ಏನು ದ್ವೇಷ ಇದೆ ನಮಗೂ ಅವ್ರಿಗೂ. ಕೊಡಬೇಕಾಗುತ್ತೆ, ಖಂಡಿತ ಕೊಡಬೇಕಾಗುತ್ತೆ. ಬೆಂಬಲ ಕೊಡ್ತಾರೆ. ಇಡೀ ರಾಜ್ಯ ಬಂದ್ ಪರವಾಗಿ ನಿಲ್ಲುತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ಸಮಗ್ರ ಕನ್ನಡಿಗರು ಬೆಂಬಲ ಕೊಡ್ತಾರೆ. ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತೆ. 22ನೇ ತಾರೀಕು ಏನಿರುತ್ತೆ ನಮ್ಮ ರಾಜ್ಯದಲ್ಲಿ, ಏನಿರೋದಿಲ್ಲ ಸರ್? 22ನೇ ತಾರೀಕು ಆಸ್ಪತ್ರೆಗಳು ವಿನಾಯಿತಿ. 22ನೇ ತಾರೀಕು ಔಷಧಿ ಅಂಗಡಿ ವಿನಾಯಿತಿ. 22ನೇ ತಾರೀಕು ಮಾಧ್ಯಮ ವಿನಾಯಿತಿ. 22ನೇ ತಾರೀಕು ಸಂಪೂರ್ಣವಾಗಿ ಎಲ್ಲ ಕಡೆ ಬಂದ್ಗೆ ಎಲ್ಲ ನಿಂತಿದ್ದೀವಿ. ಯಶಸ್ವಿ ಮಾಡೋದಕ್ಕೆ ಬಂದ್ ಯಶಸ್ವಿಯಾಗಿ ಆಗುತ್ತೆ. ಇದು ನಾಡಿನ ಬಂದ್, ಕನ್ನಡಿಗರ ಬಂದ್, ಸ್ವಾಭಿಮಾನದ ಬಂದ್, ಇಡೀ ಅಖಂಡ ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ. ಸರ್, CM ಗಮನಕ್ಕೆ ಏನಾದ್ರು ತರ್ತೀರಾ? ಏನಾದ್ರು ಬಂದ್ಗೆ ಬೆಂಬಲ ಕೊಡಿ ಅಂತ? ಖಂಡಿತವಾಗಿ ಮುಖ್ಯಮಂತ್ರಿಗಳನ್ನು ಭೇಟಿನೂ ಮಾಡ್ತೀವಿ. ಬೆಂಬಲ ಕೊಡಿ ಅಂತ ಕೇಳ್ತೀವಿ. ಕೊಡೋದು ಅವ್ರಿಗೆ ಸೇರಿದ್ದು ಕೊಡಲೇಬೇಕಾಗುತ್ತೆ. ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಂಡಿತ ಅವರು ಬೆಂಬಲ ಕೊಡಬೇಕು, ಕೊಡ್ತಾರೆ ಅನ್ನುವ ನಂಬಿಕೆ ನಮಗಿದೆ. ಪೂರ್ಣಿಮಾ, ಏನಂತಂದ್ರೆ ಕನ್ನಡ ನೆಲ, ಜಲ, ಭಾಷೆ, ನುಡಿ ಅಂತ ವಿಚಾರ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಒಂದಾಗ್ತಾರೆ. ಶಶಿ, ಹಾಗೆ ಇರಿ ಲೈನಲ್ಲಿ. ಈಗ ವಾಟಾಳ್ ನಾಗರಾಜ್ ಅವ್ರನ್ನ ಕೇಳಿ. ಕನ್ನಡದ ಸ್ಟಾರ್ ನಟರು, ಅದರ ಜೊತೆಗೆ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ಅವರು
ಶಿವಾಜಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅದರ ಪೋಸ್ಟರ್ಗಳು ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕನ್ನಡ ಪರ ಹೋರಾಟಗಾರರಂತಹ ವಾಟಾಳ್ ನಾಗರಾಜ್ ಅವರು? ಅವರ ಒಪಿನಿಯನ್ ಕೇಳಿ ಶಶಿ. ಖಂಡಿತ ಸರ್, ಈಗ ಶಿವಾಜಿ ಪಿಕ್ಚರ್ದು ಪೋಸ್ಟರ್ಗಳೆಲ್ಲ ಕೂಡ ವೈರಲ್ ಆಗ್ತಿದೆ. ಅದು ಮರಾಠಿಗರ ಮೇಲೆ ಇಲ್ಲೆಲ್ಲ ಪ್ರಭಾವ ಬೀರುತ್ತೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಲ್ಲ, ನಾನು ಆ ಶೆಟ್ರಿಗೆ ರಿಷಬ್ ಶೆಟ್ರ ಅವರಿಗೆ ಮನವಿ ಮಾಡಿದ್ದೀನಿ, ಬೇಡ ಶಿವಾಜಿ ಚಿತ್ರ ತೆಗೆದು ಇಲ್ಲಿ ಗೊಂದಲಕ್ಕೆ ಸಿಕ್ಕಬೇಡಿ, ಒಳ್ಳೆಯದಲ್ಲ, ಪರಿಸ್ಥಿತಿ ಇವತ್ತು ತೀರಾ ಸರಿ ಇಲ್ಲ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ದೀನಿ. ಅವರು ತೀರ್ಮಾನ ತಗೊಳ್ಳೋದು ಅವ್ರು ಬಿಟ್ಟದ್ದು. ಒಂದು ವೇಳೆ ನಿಮ್ಮ ಕನ್ನಡಿಗರ ಮಾತನ್ನ ಮನವಿಯನ್ನ ಸ್ವೀಕರಿಸದೆ ಒಂದು ವೇಳೆ ಸಿನಿಮಾನ ತೆಗೆದ್ರೆ ವಿರೋಧ ಏನು ಪ್ರೊಟೆಸ್ಟ್ ಏನನ್ನ ಮಾಡ್ತೀರಾ? ಈಗಲೇ ಅವ್ರು ಏನು ಹೇಳೇ ಇಲ್ವಲ್ಲ ಪಾಪ, ನಾನು ಈಗ ಯಾಕೆ ಮಾತಾಡಲಿ, ಅವ್ರು ಹೇಳಿದ ಮೇಲೆ ಮಾತಾಡ. ಯಾಕಂದ್ರೆ ಕಳೆದ ಬಾರಿ ಶಿವಾಜಿ ಫಿಲಮ್ಮು ಇವರು ರಜನಿಕಾಂತ್ ತೆಗೆದಾಗ ಒಂದಷ್ಟು ಹೋರಾಟಗಳು ಕೂಡ ಆಗಿತ್ತು ನಮ್ಮ ರಾಜ್ಯದಲ್ಲಿ. ಯಾವಾಗ? ಇವ್ರದ್ದು ರಜನಿಕಾಂತ್ ಶಿವಾಜಿ ಚಿತ್ರಮಯಿತ ಯಾವಾಗ? ಶಿವಾಜಿ ಅನ್ನುವಂತ ಹೆಸರು ಕರ್ನಾಟಕದಲ್ಲಿ ಶಿವಾಜಿ ಚಿತ್ರ. ಶಶಿ, ಶಿವಾಜಿ ಜೀವನಾಧಾರಿತ ಕತೆ ಸಿನಿಮಾ ಅಲ್ಲ ಅದು, ಶಿವಾಜಿ ಅನ್ನುವಂತ ಹೆಸರು. ಕನ್ನಡದಲ್ಲ, ತಮಿಳು ಬಂದಿತ್ತು. ಹಂಗಾಗೋದಿಲ್ಲ, ಅವರು ಒಳ್ಳೇದಲ್ಲ ಇದು. ಖಂಡಿತವಾಗಿ ಅವತ್ತಿನ ಪರಿಸ್ಥಿತಿ ಚಿತ್ರ ರಿಲೀಸ್ ಆದಮೇಲೆ ಪರಿಸ್ಥಿತಿ ಅವಲೋಕನ ಗೊತ್ತಾಗುತ್ತೆ ಅವತ್ತು. ಓಕೆ ಶಶಿ, ಹಾಗೆ ಮತ್ತೊಂದು ಕಡೆ ನೋಡಿ, ಈಗ ಆಲ್ರೆಡಿ ಕನ್ನಡಿಗರ ಮೇಲೆ, ಕಂಡಕ್ಟರ್ಗಳ ಮೇಲೆ ಗೂಂಡಾಗಿರಿ ವರ್ತನೆಯನ್ನ ಮಾಡಿರೋದು, ಅವ್ರಿಗೆ ಹೊಡೆದಿರೋದು, ಅದರ ಜೊತೆಗೆ ಮಸಿ ಬಳುವಂತ ಕೆಲಸ ಮಾಡಿರೋದು ಮಹಾರಾಷ್ಟ್ರದಲ್ಲಿ. ಈಗ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಹೋಗ್ತಾ ಇರೋದು, ಇದು ಕನ್ನಡಿಗರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನಮಗೆ ಅಲ್ವಾ ಬಂದ್ ಮಾಡಿದ್ರೆ ಲಾಸ್ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇರೋದು ಶಶಿ. ಶಶಿ, ನನ್ನ ಪ್ರಶ್ನೆ ಕೇಳ್ತಾ ತಮ್ಗೆ? ಶಶಿ, ನನ್ನ ಪ್ರಶ್ನೆ ನಾನು ಮಾತನಾಡ್ತಾ ಇದ್ದೀನಿ ಸ್ಟುಡಿಯೋದಿಂದ, ಕೇಳಿಸ್ತಾ ಇದೆಯಾ ಶಶಿ? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಈಗ ಆಲ್ರೆಡಿ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳ್ತಾ ಇದ್ರು, ಕರ್ನಾಟಕ ಬಂದ್ಗೆ ಈಗ ಆಲ್ರೆಡಿ ಕರೆ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ನಮ್ಮ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಂದ್ ಯಶಸ್ವಿಯಾಗತ್ತೆ. ಮಾರ್ಚ್ 3ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜಭವನ ಮುತ್ತಿಗೆ ಇದೆ. ಹಾಗೆ 7ನೇ ತಾರೀಕು ಕನ್ನಡ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ. ಮಾರ್ಚ್ 22ನೇ ತಾರೀಕು ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದು. ಅಗತ್ಯ ವಸ್ತುಗಳು ಸಿಗುತ್ತೆ ಜನಕ್ಕೆ, ಹಾಸ್ಪಿಟಲ್ಗಳಿದೆ, ಅದನ್ನ ಹೊರತುಪಡಿಸಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಕೂಡ ನಾವು ಬಂದ್ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಕೂಡ ಈ ವಿಚಾರದ ಬಗ್ಗೆ ಮಾತಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆನೂ ಕೂಡ ಹೇಳಿದ್ರು. ಹಾಗಾಗಿ ಕಾದ್ ನೋಡೋಣ. ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಶಿವಾಜಿ ಪೋಸ್ಟರ್ಗಳು ಏನು ವೈರಲ್ ಆಗ್ತಾ ಇದೆ, ಆ ವಿಚಾರದ ಬಗ್ಗೆಯೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ನಾವು ರಿಷಬ್ ಶೆಟ್ಟಿ ಅವರ ಬಳಿ ಮಾತನಾಡಿದ್ದೇವೆ. ನೋಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಶೂಟಿಂಗ್ ಶುರುವಾಗಿಲ್ಲ. ಸೊ ಆ ಸಿನಿಮಾ ಬಿಡುಗಡೆ ಟೈಮಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಒಟ್ಟಾರೆ ಸಾಲು ಸಾಲು ಬಂದ್ಗೆ ಕನ್ನಡ ಪರ ಹೋರಾಟಗಾರರು ನಿರ್ಧಾರವನ್ನ ಮಾಡಿಕೊಂಡಿರೋದು. ಮಾರ್ಚ್ 3ನೇ ತಾರೀಕಿನಿಂದ ಮಾರ್ಚ್ 22ನೇ ತಾರೀಕಿನವರೆಗೂ ಕೂಡ ಸಾಲು ಸಾಲು ಕರ್ನಾಟಕ ಬಂದ್. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿ, ಈಗ ಆಲ್ರೆಡಿ ಬಂದ್ನ ರೂಪುರೇಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರನ್ನ ಮಾತನಾಡಿಸ್ತಾ ಇದ್ರಿ. ಮತ್ತೊಂದು ಕಡೆ ಈಗ ಕನ್ನಡಿಗರು ಕೇಳ್ತಾ ಇರುವಂತಹ ಪ್ರಶ್ನೆ, ಇಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆ, ನಮ್ಮ ಕಂಡಕ್ಟರ್ಗಳ ಮೇಲೆ, ಡ್ರೈವರ್ಗಳ ಮೇಲೆ ಕಪ್ಪು ಮಸಿ ಬಳಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನಮಗೆ ಅಲ್ವಾ ಬಂದಾದ್ರೆ ಲಾಸ್ ಅಂತ ಹೇಳಿ ಜನ ಕನ್ನಡಿಗರು ಮಾತನಾಡ್ಕೊಳ್ತಾ ಇರುವಂತದ್ದು. ಆ ಬಗ್ಗೆ ಪ್ರಶ್ನೆ ಮಾಡಬಹುದಾ ಶಶಿ?
ಖಂಡಿತ ಇದನ್ನ ನೇರವಾಗಿ ನಾನು ಹೋರಾಟಗಾರರ ಬಳಿಯೇ ಆದ ಒಂದು ಪ್ರಶ್ನೆಯನ್ನ ಕೇಳುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಪೂರ್ಣಿಮಾ ಸರ್, ಈಗ ಮರಾಠಿಗರು ಮಾಡಿರುವಂಥ ಪುಂಡಾಟಿಕೆಯಿಂದ ನಮ್ಮ ಕರ್ನಾಟಕ ಬಂದ್ ಕರೆಯೋದ್ರಿಂದ ನಮ್ಮ ಕನ್ನಡಿಗರಿಗೆ ಎಲ್ಲ ಒಂದು ಕಡೆ ಆರ್ಥಿಕ ನಷ್ಟ ಉಂಟಾಗುತ್ತೆ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಇದೇ ರೀತಿ ಹೇಳಿ ಹೇಳಿ ಇವತ್ತು ಹೋರಾಟದ ಮೌಲ್ಯತೆ ಸಂಪೂರ್ಣವನ್ನು ಕಳ್ಕೊಂಡಿದೆ. ಅದಲ್ಲದೆ ಹೋರಾಟದ ಮೌಲ್ಯತೆ ಕಳ್ಕೊಂಡಿರೋದಲ್ಲದೆ ಇವತ್ತು ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದ್ದಾರೆ ಹೋರಾಟದಿಂದ. ಇವತ್ತು ಸ್ವಾತಂತ್ರ್ಯ ಬಂದಿರೋದು ಹೋರಾಟದಿಂದನೇ ವಿನ ಬೇರೆ ಯಾವುದರಿಂದಲ್ಲ. ಹೋರಾಟದ ಅವಶ್ಯಕತೆ ಇದೆ. ಹೋರಾಟದ ವ್ಯವಸ್ಥೆ ಅವಕಾಶ ಮತ್ತು ಇಲ್ಲ ಅಂತ ಹೇಳಿದರೆ ಹೋರಾಟಗಾರರು ಇಲ್ಲ ಅಂತ ಹೇಳಿದ್ದೆ ಹೌದಾದರೆ ಇವತ್ತು ನಮ್ಮ ದೇಶ ನಮ್ಮ ನಾಡು ಚಿಂದಿ ಆಗ್ತಾ ಇತ್ತು. ಇವತ್ತು MES ಪುಂಡ್ರು ಏನು ಪದೇ ಈ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ದವಾಗ ಯಾವ ರಾಜಕಾರಣಿಗಳು ಬಂದಿಲ್ಲ, ಯಾವುದೇ ವ್ಯಕ್ತಿಗಳು ಸಪೋರ್ಟಿಗೆ ಬಂದಿದ್ದು ಹೋರಾಟಗಾರರು ಇಲ್ಲ ಅಂತ ಹೇಳಿದ್ದೆ ಹೌದಾದರೆ ಅಲ್ಲಿ ಏನು ಸುಳ್ಳು ದೂರನ್ನು ದಾಖಲು ಮಾಡಿದ್ದ ಹೋದ ಅಧಿಕಾರಿ ಅವನ್ನ ಕೂಡ ನೀವು ತೆಗಿಲಿಕ್ಕಾಗ್ತಾ ಇರಲಿಲ್ಲ. ಆದ್ರಿಂದ ಹೋರಾಟದ ಅವಶ್ಯಕತೆ ಇದೆ, ಬಂದಿನ ಅವಶ್ಯಕತೆ ಕೂಡ ಇದೆ. ಯಾಕಂದ್ರೆ ಹಿಂದೆಲ್ಲ ಬಂದ್ ನಡೀತಾ ಇತ್ತು, ಅವತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಕಾಣ್ತಾ ಇತ್ತು. ಇವತ್ತು ಒಬ್ಬೊಬ್ಬರು ಜ್ಞಾನಿಗಳಾಗ್ತಾ ಇದ್ದಾರೆ. ಏನಂದ್ರೆ ಹೋರಾಟದಿಂದ ಹಾಗಾಗ್ತದೆ, ಹೋರಾಟದಿಂದ ಹೀಗಾಗ್ತದೆ. ಹೋರಾಟ ಮತ್ತು ಬಂದು ನಡೆಯೋದ್ರಿಂದ ಕಡೆ ಪಕ್ಷ ಏನಾಗಿಲ್ಲ ಅಂತ ಹೇಳಿದ್ರೆ ಸರ್ಕಾರವರು ಎಚ್ಚೆತ್ಕೊಳ್ತದೆ, ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಸಚಿವರು MLAಗಳು ಎಚ್ಚೆತ್ಕೊಳ್ತಾರೆ. ಆದ್ರಿಂದ ಈ ಬಂದಿನ ಅವಶ್ಯಕತೆ ಇದೆ. ಬಂದ್ ಏನಾದರೂ ಆಗಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನಾವು ನಮ್ಮ ಹೋರಾಟದ ಸಂಪೂರ್ಣ ಹಕ್ಕನ್ನು ನಾವು ಕಳ್ಕೊಳ್ತೇವೆ, ಹೋರಾಟ ನಿಂತೋಗುತ್ತೆ. ಆದ್ರಿಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಎಲ್ಲ ಕಾರ್ಮಿಕ ಮುಖಂಡರುಗಳನ್ನು ಒಂದುಗೂಡಿಸಿ ಈಗ 2 ದಿನಗಳಲ್ಲಿ ಸಭೆಯನ್ನು ತೆಗೆದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ನೀಡ್ತೇವೆ. ಓಕೆ ಪೂರ್ಣಿಮಾ, ಇನ್ನು 22ನೇ ತಾರೀಕು ಈ ಒಂದು ಬಂದ್ಗೆ ನಾವು ಕೂಡ ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಟೋ ಚಾಲಕರ ಸಂಘಟನೆ ಮುಖಂಡರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಅವರು ಕೂಡ ಕೇಳೋಣ ಬಂದ್ಗೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅಂತ. ಸರ್, ಬಂದ್ಗೆ ಯಾವ ರೀತಿಯಾದ ನಿಮ್ಮ ಬೆಂಬಲ? ಏನು ಕನ್ನಡ ಪರ ಸಂಘಟನೆಗಳು ಒಕ್ಕೂಟವು ಏನು 22ನೇ ತಾರೀಕಿಗೆ ಬಂದ್ ಕರೆ ಕೊಟ್ಟಿದೆ. ಇವತ್ತು ಬೆಳಗಾಮಲ್ಲಿ ಒಬ್ಬ ಚಾಲಕನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಇಡೀ ಚಾಲಕ ವರ್ಗ ಖಂಡಿಸ್ತದೆ ಮತ್ತು ಚಾಲಕ ಸಂಘಟನೆಗಳು ಸಹ ಇದನ್ನು ಖಂಡಿಸ್ತದೆ. ಕಾರಣ ಇವತ್ತು ಚಾಲಕರ ಏನು ಒಬ್ಬ ಕಂಡಕ್ಟರ್ ಮೇಲೆ ಅಥವಾ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದು ಅಂತಂದರೆ ಬಹುತೇಕ ನಮ್ಮ ಚಾಲಕ ವರ್ಗ ಅದನ್ನು ವಿರೋಧಿಸ್ತದೆ. ಹಾಗಾಗಿ ಇವತ್ತೇನು ಕನ್ನಡ ಪರ ಸಂಘಟನೆಗಳು ಒಕ್ಕೂಟ ಏನು ಬಂದ್ಗೆ ಕರೆ ಕೊಟ್ಟಿದ್ರು 22ನೇ ತಾರೀಕು, ಬಹುತೇಕ ನಮ್ಮ ಎಲ್ಲ ಚಾಲಕ ಸಂಘಟನೆಗಳು ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಲಾರಿ ಚಾಲಕರು, ಬಸ್ ಚಾಲಕರು ಎಲ್ಲರೂ ನಾವು ಒಟ್ಟಾಗಿ ಒಂದು ಸಭೆಯನ್ನು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಬಹುತೇಕ ಇವರಿಗೆ ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಿಷಬ್ ಶೆಟ್ಟಿ ವಿಚಾರಕ್ಕೆ ಹೇಳೋದಾದ್ರೆ, ರಿಷಬ್ ಶೆಟ್ಟಿ ವಿಚಾರಕ್ಕೆ ಅಂದರೆ ಸಿನಿಮಾ ನೋಡಿ, ಸಿನಿಮಾಯಿಂದ ರಾಜ್ಯ ಬದುಕೋದಿಲ್ಲ ಅಥವಾ ರಾಜಕಾರಣಿಗಳಿಂದಲೇ ರಾಜ್ಯಕ್ಕೆ ಒಳ್ಳೆಯದಾಗ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಪ್ರತಿನಿತ್ಯ ರಸ್ತೆಗೆ ಬಂದು ಬೂಟ್ ಏಟು, ಲಾಠಿ ಏಟು, ಜೈಲು, ಕೇಸ್ ಹಾಕ್ಸ್ಕೊಳ್ಳೋದು ಹೋರಾಟಗಾರರಿಂದಲೇ ಕರ್ನಾಟಕ ಉಳ್ಕೊಂಡಿರ್ತಕ್ಕಂಥದ್ದು. ಅದೇ ಕರ್ನಾಟಕದಲ್ಲಿ ಭಾಷಾವಾರು ಪ್ರಾಂತ್ಯ ಆದಮೇಲೆ ಆ ರಾಜ್ಯಗಳಿಗೆ ಆ ಭಾಷೆಗಳಾದಂಥ ಒಂದು ಇದನ್ನು ಕೊಡಬೇಕು, ಪ್ರಾತಿನಿಧ್ಯತೆಯನ್ನು ಕೊಡಬೇಕು. ಆದರೆ ಏನಾಗ್ತಾಯಿದೆ ಇಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದ ಮೇಲೆ ಇದು ಕಡೆ ಒಂದು ಕಡೆ ತಮಿಳುನಾಡಿಂದ ದಾಳಿ ಆಗ್ತಾ ಇದೆ, ಒಂದು ಕಡೆ ಕೇರಳದಿಂದ ದಾಳಿ ಆಗ್ತಾ ಇದೆ, ಒಂದು ಕಡೆ ತೆಲಂಗಾಣದಿಂದ ದಾಳಿ ಆಗುತ್ತೆ, ಒಂದು ಕಡೆ ಗೋವಾದಿಂದ ದಾಳಿ ಆಗುತ್ತೆ, ಮಹಾರಾಷ್ಟ್ರದಿಂದ ದಾಳಿ ಆಗುತ್ತೆ. ಆದರೆ ನಾವೆಲ್ಲೂ ಹೋಗಿ ಹೊರಗಡೆ ಅವ್ರ ರಾಜ್ಯಗಳಿಗೆ ಅಥವಾ ಅವ್ರ ತಾಲೂಕುಗಳಿಗೆ ಹೋಗಿ ತೊಂದರೆ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಬೇಕು ಅಂತೇಳಿ ಕರಾಳ ದಿನವನ್ನು ಮಾಡೋದು, ಬಂದೂಕು ಕತ್ತಿಗಳನ್ನ ತರೋದು, ಮತ್ತು ನಮ್ಮ ಮಹಾಮಹಿಮರಾದಂಥ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಪ್ರತಿಮೆಗಳನ್ನ ಹೊಡೆದಾಕೋದು, ಜೈ ಭವಾನಿ ಜೈ ಶಿವಾಜಿ ಅಂತ ಹೇಳ್ಬಿಟ್ಟು ನಮ್ಮ ಬಾವುಟಗಳನ್ನು ಸುಡೋದು, ಅದು ಏನಾಗ್ತಾಯಿದೆ ಅಂತಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕುಚೇಷ್ಟೆಗೆ ಇಡೀ ರಾಜ್ಯದ ಜನ ಮತ್ತು ಪ್ರಗತಿಪರರೆಲ್ಲರೂ ಒಟ್ಟಾಗಿ ಒಂದಾಗಿ ಇವತ್ತು ರಾಜ್ಯವನ್ನು ಬಂದ್ ಮಾಡಿ ಇಡೀ ರಾಜ್ಯ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಆದರೆ ಇಷ್ಟು ವರ್ಷ ಮಾಡ್ತಾ ಇರ್ತಕ್ಕಂಥದ್ದು ಶಾಂತಿ ಹೋರಾಟ, ಆದರೆ ಈ ಮುಂದೆ 22ನೇ ತಾರೀಕಿಗೆ ಆಗ್ತಾ ಇರ್ತಕ್ಕಂಥದ್ದು ಕ್ರಾಂತಿ ಹೋರಾಟ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪೂರ್ಣಿಮಾ, ಇನ್ನು ಈ ಒಂದು ಹೋರಾಟಕ್ಕೆ ಉತ್ತರ ಕರ್ನಾಟಕದ ಬಹುತೇಕ ನಾಯಕರು ಕೂಡ ಬಂದಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಬಂದ್ಗೆ ಬೆಂಬಲ ಕೊಡ್ತೀವಿ ಅಂತ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಬಂದ್ಗೆ ಉತ್ತರ ಕರ್ನಾಟಕ ಯಾವ ರೀತಿಯಾಗಿ ಬೆಂಬಲ ಇದೆ? ಇವತ್ತು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ವಿಚಾರಗಳು ಇಟ್ಕೊಂಡು ಇವತ್ತು ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ಮತ್ತು ಮುತ್ತಿಗೆ ಹಾಕೋಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. 3ನೇ ತಾರೀಕು ಏನು ರಾಜ್ಯಪಾಲರ ಮನೆ ಮುತ್ತಿಗೆ ಮತ್ತು 7ನೇ ತಾರೀಕು ಬೆಳಗಾವಿ ಬೆಳಗಾವಿ ಎತ್ತ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ನಾವೆಲ್ಲ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಜನತೆಗೆ ಒಂದು ದಯವಿಟ್ಟು ಈ ಒಂದು ಬೆಂಬಲ ಕೊಡ್ಬೇಕು ನಾವೆಲ್ಲರೂ. ಯಾಕಂದರೆ ಇದು ನಮ್ಮ ಮನೆ ಕೆಲಸ ಅಲ್ಲ, ಕನ್ನಡಿಗರಿಗೆ ಧಕ್ಕೆ ಆಗ್ತಾಯಿದೆ. ಅವಾಗ ಇದು ಏನು MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದೆ, ಕೂಡಲೇ ರದ್ದಾಗಬೇಕು. ಅಲ್ಲಿರೋಂಥ ಮರಾಠಿಗರು, ನಾನು ಒಬ್ಬ ಮರಾಠಿಗನೇ, ಇಲ್ಲಿ ಅನ್ನ ತಿಂತಾ ಇದೀವಿ, ನೀರು ಕುಡಿತಾ ಇದೀವಿ, ಗಾಳಿ ತೊಂತಾ ಇದೀವಿ. ಕನ್ನಡಕ್ಕಾಗಿ ನಾವು ಗೌರವ ಕೊಡಬೇಕು, ಕನ್ನಡಕ್ಕೆ ಗೌರವ ಕೊಡಬೇಕು. ಈಗ ಬಂದ ಕರೆಗೆ ನಾವೆಲ್ಲ ಬೆಂಬಲವಾಗಿ ಇರ್ತೀವಿ. ಓಕೆ ಸರ್, ತಾವೇನು ಹೇಳ್ತೀರಾ? ಏನು
ಮಾರ್ಚ್ 22ನೇ ತಾರೀಕು ಕನ್ನಡ ಒಕ್ಕೂಟದಿಂದ ವಾಟಾಳ್ ನಾಗರಾಜ್ ಅವರು ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತ